Good morning, student. Welcome to the business study class of PUC first year. Today I am going to deal with the topic of the classification of sources of funds. ಹಾಗಾದರೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ಇವತ್ತಿನ ಕ್ಲಾಸು ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ ಹಣಕಾಸಿನ ಮೂಲಗಳ ಒಂದು ವರ್ಗೀಕರಣವನ್ನು ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ. ಹಾಗಾದರೆ ಇದಕ್ಕಿಂತ ಮುಂಚೆ ನಾವು ಏನನ್ನು ನೋಡಿದ್ದೀವಿ ಅಂತಂತಂದರೆ, ಇದಕ್ಕಿಂತ ಮುಂಚೆ ನಾವು ಟಾಪಿಕ್ ಏನು ನೋಡ್ತಾ ಇದ್ವಲ್ಲ, ಹಣಕಾಸಿನ ಒಂದು ನಿರ್ವಹಣೆ ಅಥವಾ ವ್ಯವಹಾರದ ಹಣಕಾಸು ಅಂದರೆ ಏನು ಅಂತಂದು ನೋಡಿದ್ವಿ ನಾವು. ವ್ಯವಹಾರ ಅಂದರೆ ಏನು, ಹಣಕಾಸು ಅಂದ್ರೆ ಏನು, ವ್ಯವಹಾರದ ಹಣಕಾಸು ಅಂದ್ರೆ ಏನು, ವ್ಯವಹಾರದ ಹಣಕಾಸು ಏಕೆ ನಮಗೆ ಅವಶ್ಯಕತೆ ಆಗ್ಯದ ಅಥವಾ ಹಣಕಾಸಿನಿಂದ ವ್ಯವಹಾರಕ್ಕೆ ಯಾಕೆ ಅವಶ್ಯದ ಅಥವಾ ಅಗತ್ಯದ, ಅದ್ರ ನೀಡ್ ಏನದ ಅನ್ನೋದನ್ನು ಲಾಸ್ಟ್ ಕ್ಲಾಸು ನೋಡಿದ್ದೀವಿ. ಹಾಗಾದ್ರೆ ವ್ಯವಹಾರದ ಹಣಕಾಸು ಅಂದರೆ ಏನ್ರಿ? ಇಲ್ಲಿ ವ್ಯವಹಾರದ ಹಣಕಾಸು ಅಂದರೆ ಒಂದು ವ್ಯವಹಾರಿ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಅಥವಾ ಕಾರ್ಯಗಳನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಅಥವಾ ಬಂಡವಾಳವನ್ನು ನಾವೇನಂತ ಕರಿತೀವಿ, ವ್ಯವಹಾರದ ಹಣಕಾಸು ಅಂತ ಕರಿತೇವೆ. ಹಾಗಾದರೆ ವ್ಯವಹಾರದಲ್ಲಿ ಹಣಕಾಸು ಇಲ್ಲದೆ ಇತ್ತಪ್ಪ ಅಂತಂದರೆ ಯಾವುದೇ ಒಂದು ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ನಮಗೇನಾಗಲ್ಲ, ಸಾಧ್ಯ ಆಗಂಗಿಲ್ಲ. ಆದ್ದರಿಂದ ಹಣಕಾಸನ್ನು ವ್ಯವಹಾರದಲ್ಲಿ ನಾವೇನಂತ ಕರಿತೀವಿ ಅಂದರೆ ಜೀವ ರಕ್ತ ಆಗ್ಯದ ಅಂತ ನಾವು ಹೇಳ್ತೀವಿ. ಹಾಗಾದರೆ ಅದರ ಅಗತ್ಯತೆಗಳ ಮತ್ತು ಅವಶ್ಯಕತೆಗಳನ್ನು ಲಾಸ್ಟ್ ಕ್ಲಾಸ್ ಒಳಗೆ ನಾವು ಕೆಟಗರೀಸ್ ಮಾಡಿ ನೋಡಿದ್ವಿ. ಒಂದು ಸ್ಥಿರ ಬಂಡವಾಳದ ಅವಶ್ಯಕತೆ ಇರ್ಬೋದು ರೀ, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಸ್ಥಿರ ಬಂಡವಾಳ ಅಂತಂದರೆ ಆಸ್ತಿಗಳನ್ನು ಖರೀದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳ ಆಗ್ಯದ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದೈನಂದಿನ ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ, ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಬಂಡವಾಳಕ್ಕೆ ಏನಂತ ಕರಿತೀವಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು ನೆಕ್ಸ್ಟ್ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಅವಶ್ಯಕತೆ ಏನದ ಅಂಥೇಳಿ, ಅಂದರೆ ಹಣದ ಅವಶ್ಯಕತೆ ಯಾವ ರೀತಿ ಇದೆ ಅಂತ ನಾವು ನೋಡಿದ್ವಿ. ಈಗ ಅವಶ್ಯಕತೆ ಇರ್ತಕ್ಕಂಥ ಹಣವನ್ನು ಯಾವ ಮೂಲದಿಂದ ನಾವು ಪಡಿಬೋದು ಅನ್ನೋದನ್ನು ಏನಪ್ಪ ಅಂತಂದರೆ ಹಣಕಾಸಿನ ಮೂಲಗಳ ಒಂದು ವರ್ಗೀಕರಣ, ಅಂದರೆ ಹಣಕಾಸನ್ನು ಯಾವ ಯಾವ ಮೂಲಗಳಿಂದ ನಾವು ಪಡಿಬೋದು ಅನ್ನೋದನ್ನು ನಾವಿಲ್ಲೇನು ಮಾಡ್ತೀವಿ, ಕಲಿತೇವಿ. ಹೌದಾ? ಹಾಗಾದರೆ ಇವತ್ತಿನ ಕ್ಲಾಸು ನಾವೇನು ನೋಡೋಣ ಅಂತಂದರೆ ಹಣಕಾಸನ್ನು ಮೂಲಗಳು ಯಾವ ಆಧಾರದ ಮೇಲೆ ಮಾಡಿದಾವ, ಆ ಆಧಾರದಲ್ಲಿ ಎಷ್ಟು ಮತ್ತು ಅಂಶಗಳನ್ನು ಅಥವಾ ಭಾಗಗಳನ್ನು ಒಳಗೊಂಡಿದ್ದಾವ, ಆ ಭಾಗಗಳಲ್ಲಿ ಏನು ನಾವನ್ನು ಕಲಿತೇವಿ ಅನ್ನೋದನ್ನು ನೋಡೋಣ್ರಿ. ದ ಫಸ್ಟ್ ಒನ್ ಏನು ಅಂತಂದರೆ ಹಣಕಾಸಿನ ವರ್ಗೀಕರಣ ಅಥವಾ ಹಣಕಾಸಿನ ಮೂಲಗಳ ವರ್ಗೀಕರಣವನ್ನು 3 ಬೇಸ್ ಮ್ಯಾಗ ನಾವೇನು ಮಾಡ್ತೀವಿ. ಯಾವ್ಯಾವ ಬೇಸ್ ಮ್ಯಾಗ ಅಂತಂತಂದರೆ, ಒಂದು ಉತ್ಪತ್ತಿ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಒಂದು ಬೈಫರಿಕೇಷನ್ ಅಥವಾ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂತಂದರೆ, ಇಲ್ಲಿ ಉತ್ಪತ್ತಿ ಆಧಾರದ ಮೇಲೆ 3 ರೀತಿಯಾದಂಥ ನಾವೇನು ಮಾಡ್ತೀವಿ, ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಹಾಗಾದ್ರೆ ಆ 3 ರೀತಿಯಾದಂಥ ಕ್ಲಾಸಿಫಿಕೇಷನ್ಗಳು ಯಾವ್ಯಾವು ಅಂತಂದರೆ, ಒಂದು ದೀರ್ಘಾವಧಿಯ ಹಣಕಾಸು, ಮಧ್ಯಮಾವಧಿಯ ಹಣಕಾಸು ಮತ್ತು ಅಲ್ಪಾವಧಿಯ ಹಣಕಾಸು ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ಯಾವ ಆಧಾರದ ಮೇಲೆ ಅಂದರೆ ಮಾಲೀಕತ್ವದ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಬೈಫರಿಕೇಷನ್ ಮಾಡ್ತೀವಿ. ಒಂದು ಮಾಲೀಕರ ನಿಧಿ, ಇನ್ನೊಂದು ಏನಪ್ಪ ಅಂತಂತಂದರೆ ಬೇರೆಯವರಿಂದ ಪಡಿತಕ್ಕಂಥದ್ದು. ಅದು ಯಾವುದಪ್ಪ ಅಂತಂತಂದರೆ ಇಲ್ಲಿ ಎರವಲು ನಿಧಿ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಒಂದು ಮಾಲೀಕರ ನಿಧಿ, ಇನ್ನೊಂದು ಎರವಲು ನಿಧಿ ಅಂಥೇಳಿ. ಇದು ಯಾವ ಆಧಾರದ ಮೇಲೆ ಅದ ರೀ, ಮಾಲೀಕತ್ವದ ಆಧಾರದ ಮೇಲೆ ಅದ. ಇನ್ನೊಂದು ಯಾವುದಪ್ಪ ಅಂತಂದರೆ ಉತ್ಪತ್ತಿಯ ಆಧಾರದ ಮೇಲೆ ನಾವೇನು ಮಾಡ್ತೀವಿ, 2 ಕ್ಯಾಟಗರಿಗಳ ಮೂಲಗಳನ್ನು ಕಾಣ್ತೀವಿ. ಒಂದು ಆಂತರಿಕ ಮೂಲ, ಇನ್ನೊಂದು ಬಾಹ್ಯ ಮೂಲ ಅಂತೇಳಿ. ಹಾಗಾದರೆ ಇಲ್ಲಿ ಪೀರಿಯಡ್ ಬೇಸಿಸ್ ಅಥವಾ ಅವಧಿಯ ಆಧಾರದ ಮೇಲೆ ಹೆಂಗಂತಂತಂದರೆ, ಒಂದು ಬಿಸ್ನೆಸ್ ಆರ್ಗನೈಜೇಷನ್ಗೆ ಎಷ್ಟು ಅವಧಿಯ ಒಳಗೆ ಹಣ ಬೇಕಾಗುತ್ತಲ್ಲ ಅದರ ಆಧಾರದ ಮೇಲೆ ಮಾಡಿದ್ದು ಅಂದರೆ ಅವಧಿಯ ಆಧಾರ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಅಂದರೆ ಒಂದು ಬಿಸ್ನೆಸ್ಸಿಗೆ 5 ವರ್ಷಕ್ಕಿಂತ ಹೆಚ್ಚು ಏನ್ರಿ ಒಂದು ಹಣದ ಅವಶ್ಯಕತೆ ಇತ್ತಂದ್ರೆ ಅದು ದೀರ್ಘಾವಧಿ ಹಣಕಾಸು ಆಗ್ಯದ ಅಂತ ಹೇಳ್ತೀವಿ. ಇನ್ನು ಮಧ್ಯಮಾವಧಿ ಅಂತಂತಂದರೆ ಒಂದು ಹಣಕಾಸಿನ ಅಥವಾ ಒಂದು ವ್ಯವಹಾರಿ ಸಂಸ್ಥೆಗೆ ಹಣದ ಅವಶ್ಯಕತೆ 1 ವರ್ಷಕ್ಕಿಂತ ಹೆಚ್ಚು 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ನಾವು ಮಧ್ಯಮಾವಧಿ ಅಂತ ಹೇಳ್ತೀವಿ. ಇಫ್ ಹಣಕಾಸಿನ ಒಂದು ಅವಶ್ಯಕತೆ ಅಥವಾ ಅಗತ್ಯತೆ 1 ವರ್ಷದನ್ನ ಮೀರಿರಲಿಲ್ಲ ಅಂದರೆ ಅದಕ್ಕೆ ನಾವು ಅಲ್ಪಾವಧಿ ಅಂತ ಹೇಳ್ತೀವಿ. ಈ 3 ಅವಧಿಯ ಆಧಾರದ ಮೇಲೆ ಏನಾಗಿದಾವೆ, ಬೈಫರಿಕೇಷನ್ ಆಗಿದಾವೆ. ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಮಾಲೀಕತ್ವದ ಆಧಾರ ಮೇಲೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ ಅಂತ ನಾವೇನು ಮಾಡ್ತೀವಿ ಅಂದರೆ, ಬೇಕಾಗಿರ್ತಕ್ಕಂಥ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು
ಆ ಮಾಲೀಕರನ್ನೇ ಹೂಡಿರಪ್ಪ ಅಂತಂದರೆ ಅಥವಾ ಹೂಡಿಕೆ ಮಾಡಿದ್ರಂದ್ರೆ ಅದಕ್ಕೆ ಮಾಲೀಕರ ನಿಧಿ ಅಂತ ನಾವು ಹೇಳ್ತೀವಿ. ಇಫ್ ಆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಬೇರೆ ಸೋರ್ಸ್ನಿಂದ ಅಥವಾ ಹೊರಗಿನಿಂದ ಹಣವನ್ನು ಪಡೆದ್ರಪ್ಪ ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಎರವಲು ನಿಧಿ ಅಂತ ಹೇಳ್ತೀವಿ. ಅಥವಾ ಹೊರಗಿನಿಂದ ಸಂಗ್ರಹಿಸಿದಂಥ ಒಂದು ಸಾಲಕ್ಕೆ ನಾವೇನಂತ ಕರಿತೀವಿ, ಎರವಲು ನಿಧಿ ಅಂತ ಹೇಳ್ತೀವಿ. ಇನ್ನು ಜನ್ರೇಷನ್ ಅಂತಂದರೆ ಯಾವ ಉತ್ಪತ್ತಿ ಆಧಾರ ಏನು ಹೇಳ್ತೀವಲ್ಲ ಅದು ಹಣ ನಮಗೆ ಏನು ಅವಶ್ಯಕತೆ ಐತಲ್ಲ ಅದು ನಮ್ಮ ಆರ್ಗನೈಜೇಷನ್ದೊಳಗೆ ಉತ್ಪತ್ತಿ ಆಗ್ತದನೋ ಅಥವಾ ಹೊರಗಿನಿಂದ ನಾವು ತೊಗೊಳ್ಬೇಕು, ಅದಕ್ಕೆ ನಾವು ಹೇಳ್ತೀವಿ ಆಂತರಿಕ ಮೂಲ ಮತ್ತು ಬಾಹ್ಯ ಮೂಲ ಅಂತ ಹೇಳ್ತೀವಿ. ಹಾಗಾದರೆ ಇದನ್ನೇ ನಾವೇನು ಮಾಡೋಣ, ಇನ್ಡೆಪ್ತಾಗಿ ನೋಡೋಣ. ಮೊದಲೇದು ಅವಧಿಯ ಆಧಾರದ ಮೇಲೆ ಮೊದಲೇದು ಯಾವ ಸೋರ್ಸ್ ಅದ ರೀ, ದೀರ್ಘಾವಧಿಯ ಮೂಲ ಅಂತ ಹೇಳ್ತೀವಿ. ಒಂದು ಕಂಪನಿಗೆ ಹಣಕಾಸಿನ ಅವಶ್ಯಕತೆ 5 ವರ್ಷಕ್ಕಿಂತ ಹೆಚ್ಚಿತ್ತಂದ್ರೆ ಅದಕ್ಕೆ ನಾವು ದೀರ್ಘಾವಧಿಯ ಹಣಕಾಸಿನ ಸೋರ್ಸ್ ಅಥವಾ ಮೂಲಗಳನ್ನು ನಾವೇನು ಮಾಡ್ತೀವಿ, ಕಾಣ್ತೇವೆ. ಹಾಗಾದರೆ ಆ ಹಣಕಾಸಿನ ಮೂಲಗಳು ಯಾವ್ಯಾವು ಅಂತಂದರೆ, ಒಂದು ಷೇರು ಮತ್ತು ಸಾಲ ಪತ್ರಗಳನ್ನು ನಾವೇನು ಮಾಡ್ತೀವಿ, ಸಾರ್ವಜನಿಕರಿಗೆ ಇಶ್ಯೂ ಮಾಡೋದ್ರ ಮುಖಾಂತರ ಹಣವನ್ನು ಕಲೆಕ್ಟ್ ಮಾಡ್ತೀವಿ ಈ 5 ವರ್ಷಕ್ಕಿಂತ ಹೆಚ್ಚು ಬೇಕಾತಂದರೆ. ಅದಷ್ಟೇ ಅಲ್ಲದೆ ಇಲ್ಲೇನು ಮಾಡ್ತೀವಪ್ಪ ಅಂತಂದರೆ ಹಣಕಾಸಿನ ಸಂಸ್ಥೆಗಳಿಂದ ನಾವೇನು ಮಾಡ್ತೀವಿ, ದೀರ್ಘಾವಧಿಯಲ್ಲಿ ಹಣಕಾಸನ್ನು ಸಾಲಗಳ ರೂಪದಲ್ಲಿ ನಾವೇನು ಮಾಡ್ತೀವಿ, ಪಡಿತೇವೆ. ಹಾಗಾದರೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ದೀರ್ಘಾವಧಿ ಹಣಕಾಸನ್ನು ಎದಕ್ಕೆ ನಾವು ಬಳಸ್ಕೊಳ್ತೇವೆ ಅಂತಂತಂದರೆ, ಸ್ಥಾವರಗಳನ್ನು ಅಥವಾ ಸಲಕರಣೆಗಳನ್ನು, ಮಷಿನ್ಸ್ಗಳನ್ನು ಅಂದರೆ ಫಿಕ್ಸ್ಡ್ ಅಸೆಟ್ಸ್ಗಳನ್ನು ತೊಗೊಳಿಕ್ಕೆ ನಾವೇನು ಮಾಡ್ತೀವಿ, ಈ ದೀರ್ಘಾವಧಿ ಹಣಕಾಸು ನಮಗೇನಾಗ್ತದೆ, ಅವಶ್ಯಕತೆ ಬೀಳ್ತದೆ. ಹೌದಾ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂದರೆ ಮಧ್ಯಮಾವಧಿ ಮೂಲಗಳು. ಅಂದರೆ ಯಾವಾಗ ಒಂದು ವ್ಯವಹಾರಿ ಸಂಸ್ಥೆಗೆ 1 ವರ್ಷಕ್ಕಿಂತ ಹೆಚ್ಚು 5 ವರ್ಷಕ್ಕಿಂತ ಕಡಿಮೆ ಹಣದ ಅವಶ್ಯಕತೆ ಇರ್ತದಲ್ಲ ಅದಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಮಧ್ಯಮಾವಧಿ ಹಣಕಾಸಿನ ಮೂಲಗಳನ್ನು ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಹಾಗಾದರೆ ಈ ಟೈಪ್ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಅದು ಯಾವುದರಿಂದ ಪಡೀತದಪ್ಪ ಅಂತಂತಂದರೆ ಇಲ್ಲಿ ಅದು ಸಾರ್ವಜನಿಕ ಠೇವಣಿಗಳನ್ನು ಒಂದು ಏನು ಮಾಡಿದ್ರಿ, ರಿಸೀವ್ ಮಾಡೋದ್ರ ಮುಖಾಂತರ ಇರ್ಬೋದು, ವಾಣಿಜ್ಯ ಬ್ಯಾಂಕುಗಳಿಂದ ಏನು ಮಾಡ್ತದ, ಸಾಲವನ್ನು ಪಡಿತದ, ಮತ್ತು ಗುತ್ತಿಗೆ ಹಣಕಾಸನ್ನು ಏನು ಮಾಡ್ತದ ರೀ, ಸಹಾಯ ಮಾಡ್ತದ. ಈ ರೀತಿಯಾಗಿ ಅದೇನು ಮಾಡ್ತದೆ, ತನಗೆ ಬೇಕಾದಂಥ ಮಧ್ಯಮಾವಧಿಯ ಸಾಲವನ್ನು ಪಡಿತದ. ಇನ್ನು ಅಲ್ಪಾವಧಿ ಸಾಲ ಅಂತಂದ್ರೆ ಏನಪ್ಪ ಅಂತಂದರೆ, ಯಾವಾಗ ಒಂದು ವ್ಯವಹಾರಿ ಸಂಸ್ಥೆ ಅಥವಾ ವ್ಯಾಪಾರಿ ಸಂಸ್ಥೆಗೆ 1 ವರ್ಷಕ್ಕಿಂತ ಹೆಚ್ಚಾದ ಅವಧಿ ಮೀರಿದ ಹಣಕಾಸಿನ ಅವಶ್ಯಕತೆ ಏನಾಗ್ತಿತ್ತಲ್ಲ ಅಂಥ ಸಂದರ್ಭದಲ್ಲಿ ಅಲ್ಪಾವಧಿ ಸಾಲವನ್ನು ಅದೇನು ಮಾಡ್ತದೆ, ಅಲ್ಪಾವಧಿ ಒಂದು ಮೂಲವನ್ನು ಚೂಸ್ ಮಾಡ್ಕೋತದ. ಹಾಗಾದರೆ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಸೋರ್ಸಸ್ ಯಾವ್ಯಾವು ಅಂತಂತಂದರೆ, ವ್ಯಾಪಾರದ ಒಂದು ಸಾಲ ಇರ್ಬೋದು ರೀ, ವಾಣಿಜ್ಯ ಬ್ಯಾಂಕುಗಳಿಂದ ಕೂಡ ಶಾರ್ಟ್ ಟರ್ಮ್ ಸಾಲವನ್ನು ಪಡಿತದ ರೀ ಅದ, ಅಥವಾ ವಾಣಿಜ್ಯ ಪತ್ರಗಳನ್ನು ಅದೇನು ಮಾಡ್ಕೊಳ್ಬೋದು, ಬಳಕೆ ಮಾಡ್ಬೋದು. ಅಥವಾ ಇಲ್ಲೇನು ಮಾಡ್ತದ, ಇದಕ್ಕೆ ಎದಕ್ಕೆ ಅದು ಯೂಸ್ ಮಾಡ್ಕೊಳ್ತದ ಈ ಒಂದು ಹಣವನ್ನು ಅಂತಂತಂದ್ರೆ, ಇಲ್ಲಿ ನಮಗೆ ಬೇಕಾದಂಥ ಒಂದು ಏನು ಸ್ಟಾಕ್ ಅಂತಂತಂದರೆ ದಾಸ್ತಾನು ಅಂತ ಹೇಳ್ತೀವಿ. ಕಚ್ಚಾ ಸರಕುಗಳು ಏನಾದರೂ ಬೇಕಾದಾಗ ಕಚ್ಚಾ ಸರಕುಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಮಗೆ ಸ್ಟಾಕ್ ಬೇಕಾದಾಗ ಇಂಥ ಒಂದು ಅಲ್ಪಾವಧಿ ಹಣಕಾಸಿನ ಮೂಲವನ್ನು ನಾವೇನು ಮಾಡ್ತೀವಿ, ಚೂಸ್ ಮಾಡ್ಕೋತೀವಿ. ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ ಏನಿರ್ತಾವೆ ರೀ, ಸೀಸ್ನಲ್ ಬಿಸ್ನೆಸ್ ಇರ್ತಾವೆ, ಅಂಥ ಬಿಸ್ನೆಸ್ಗಳಿಗೆ ನಾವೇನು ಮಾಡ್ತೀವಿ, ಈ ಒಂದು ಅಲ್ಪಾವಧಿ ಸೋರ್ಸ್ ಅಥವಾ ಮೂಲವನ್ನು ಆಯ್ಕೆ ಮಾಡ್ಕೊಳ್ತೇವೆ. ಹಾಗಾದರೆ ಪೀರಿಯಡ್ ಅಥವಾ ಅವಧಿ ಆಧಾರದ ಮೇಲೆ 3 ಮೂಲಗಳನ್ನು ನಾವು ಕಾಣ್ತೀವಿ, ಒಂದು ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂತಂದರೆ ಮಾಲೀಕತ್ವದ ಆಧಾರದ ಮೇಲೆ ನಾವೇನು ಮಾಡ್ತೀವಿ, 2 ಸೋರ್ಸ್ಗಳನ್ನು, ಹಣಕಾಸಿನ ಮೂಲಗಳನ್ನು ಕಾಣ್ತೀವಿ. ಒಂದು ಮಾಲೀಕರ ನಿಧಿ ಅಂತ ಹೇಳಿಬಿಟ್ಟು, ಇನ್ನೊಂದು ಏನಪ್ಪ ಅಂದರೆ ಎರವಲು ನಿಧಿ ಅಂತ ಹೇಳ್ತೇವೆ. ಇಲ್ಲಿ ಮಾಲೀಕರ ನಿಧಿ ಅಂತಂದರೆ ಏನಪ್ಪ ಅಂತಂದರೆ, ಏಕ ವ್ಯಕ್ತಿ ವ್ಯಾಪಾರ ಮತ್ತು ಪಾಲುದಾರರು ಇದ್ರಪ್ಪ ಅಂತಂದರೆ ಆ ಮಾಲೀಕರನ್ನ ಏನು ಮಾಡ್ತಾರೆ, ಆ ಒಂದು ಬಂಡವಾಳವನ್ನು ಹಾಕಿರ್ತಾರೆ. ಅದೇ ಏನಾದರೂ ಕಂಪನಿಗಳು ಒಂದು ಹೊರತಾಗಿತ್ತಪ್ಪ ಅಂತಂದರೆ ಅಲ್ಲೇನು ಮಾಡ್ತಾರೆ, ಲಾಭ ಏನು ಬಂದಿರ್ತೈತಲ್ಲ ಅದನ್ನು ಮರು ಹೂಡಿಕೆ ಮಾಡೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ ರೀ, ಬಿಸ್ನೆಸ್ಗೆ ಬೇಕಾದಂಥ ಹಣಕಾಸಿನ ಒಂದು ಅವಶ್ಯಕತೆಗಳನ್ನು ಏನು ಮಾಡ್ತಾರೆ, ಫುಲ್ಫಿಲ್ಮೆಂಟ್ ಮಾಡ್ಕೋತಾರೆ. ಹಾಗಾದರೆ ಇಲ್ಲಿ ನಾವು ನೋಡಬೇಕಾದದ್ದು ಏನಪ್ಪ ಅಂತಂದರೆ, ಮಾಲೀಕರ ತಮ್ಮ ಒಂದು ನಿರ್ವಹಣೆಯ ಒಂದು ನಿಯಂತ್ರಣ ಇತ್ತಪ್ಪ ಅಂತಂದರೆ ಅದನ್ನೇನು ಮಾಡ್ತಾರೆ, ಷೇರುಗಳನ್ನು ವಿತರಿಸುವುದ್ರ ಮುಖಾಂತರ ಮತ್ತು ಏನು ಅವ್ರದ್ದು ಅರ್ನಿಂಗ್ಸ್ ಇರ್ತದೆ ಅದನ್ನು ಏನು ಮಾಡ್ತಾರೆ ರೀ, ಆರ್ಗನೈಜೇಷನಲ್ಲಿ ಮರು ಹೂಡಿಕೆ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ತಮಗೆ ಬೇಕಾದಂಥ ಹಣಕಾಸಿನ ಒಂದು ಫುಲ್ಫಿಲ್ಮೆಂಟನ್ನು ಮಾಡ್ಕೊಳ್ತಾರೆ.
ಇದಕ್ಕೆ ನಾವೇನಂತ ಕರಿತೀವಿ ಮಾಲೀಕರ ನಿಧಿ ಅಂತ ಹೇಳ್ತೇವೆ. ಇನ್ನು ಎರವಲು ನಿಧಿ ಅಂದರೆ ಏನಪ್ಪ ಅಂತಂದರೆ ಹೊರಗಿನಿಂದ ಏನು ಮಾಡ್ತಾರೆ, ಸಾಲದ ರೂಪದಲ್ಲಿ ಏನು ಮಾಡ್ತಾರೆ, ಹಣವನ್ನು ಪಡಿತಾರೆ. ಹಾಗಾದರೆ ಅದು ಎಲ್ಲಿಂದ ಹಣವನ್ನು ಪಡಿತಾರ ಅಂತಂತಂದರೆ ವಾಣಿಜ್ಯ ಬ್ಯಾಂಕುಗಳಿಂದ ಏನು ಮಾಡ್ತಾರೆ, ಸಾಲ ಪಡಿತಾರೆ. ಹಣಕಾಸಿನ ಸಂಸ್ಥೆಗಳಿಂದ ಕೂಡ ಏನು ಮಾಡ್ತಾರೆ, ಸಾಲವನ್ನು ಪಡಿತಾರೆ. ಮತ್ತು ಸಾಲ ಪತ್ರಗಳನ್ನು ಇನ್ನೊಬ್ರಿಗೆ ಏನು ಮಾಡ್ತಾರೆ, ನೀಡಿಕೆ ಮಾಡ್ತಾರೆ. ಠೇವಣಿಗಳನ್ನು ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿ ವ್ಯಾಪಾರದ ಸಾಲಗಳನ್ನು ಪಡಿತಾರೆ. ಇವೆಲ್ಲ ಏನಾಗ್ಯಾವ ಅಂತಂದರೆ ಎರವಲು ನಿಧಿಯ ಒಂದು ಏನಾಗಿದಾವ, ಮೂಲಗಳಾಗಿದ್ದಾವ. ಹಾಗಾದರೆ ಈ ಒಂದು ಮೂಲಗಳಲ್ಲಿ ಏನು ಒಂದು ರಿಸ್ಟ್ರಿಕ್ಷನ್ ಅದಪ್ಪ ಅಂತಂತಂದರೆ ಈ ಮೂಲಗಳು ಒಂದು ನಿರ್ದಿಷ್ಟ ಅವಧಿಯವರೆಗೆ ಅಂತ ಅವ್ರು ಏನು ಮಾಡ್ತಾರೆ, ನಮಗೆ ಕೊಟ್ಟಿರ್ತಾರೆ. ಅದಕ್ಕೆ ಕೆಲವೊಂದಿಷ್ಟು ನಿಯಮ ಮತ್ತು ನಿರ್ಬಂಧನೆಗಳನ್ನು ಕೂಡ ಏನಾಗಿರ್ತದೆ ರೀ, ಒಳಗೊಂಡಿರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿ ನಾವು ಸ್ಪೆಸಿಫಿಕ್ ಆದಂಥ ನಿರ್ದಿಷ್ಟವಾದಂಥ ಬಡ್ಡಿ ದರವನ್ನು ಕೂಡ ನಾವೇನು ಮಾಡಬೇಕಾಗ್ತದೆ, ಕಟ್ಟಬೇಕಾಗ್ತದೆ. ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ ಅಂತಂದರೆ ವ್ಯವಹಾರಿ ಸಂಘಟನೆ ಇದ್ದಿದ್ದು ಈ ಎರವಲು ನಿಧಿಗಳನ್ನು ಏನಾದರೂ ಅಂದರೆ ಹೊರಗಿನಿಂದ ಏನಾದರೂ ಸಾಲವನ್ನು ಪಡೆಯಪ್ಪ ಅಂದರೆ ಅದು ನಿರ್ದಿಷ್ಟ ಅವಧಿ ಮತ್ತು ನಿರ್ದಿಷ್ಟ ಬಡ್ಡಿ ದರ ಇತ್ತಪ್ಪ ಅಂತಂದರೆ ಒಂದು ಕಂಪನಿದಿಂದ ನಷ್ಟವನ್ನು ಅನುಭವಿಸೋ ಅಥವಾ ಕಡಿಮೆ ಪ್ರಮಾಣದಲ್ಲಿ ಲಾಭವನ್ನು ಪಡೀತಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಈ ಎರವಲು ಒಂದು ಸಾಲವನ್ನು ತುಂಬಲಿಕ್ಕೆ ಏನಾಗ್ತದೆ, ಅದರಿಂದ ಸಾಧ್ಯ ಆಗಂಗಿಲ್ಲ. ಇದು ಎರವಲು ನಿಧಿದು ಒಂದು ಏನಾಗಿದೆ, ಡ್ರಾಬ್ಯಾಕ್ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂದರೆ ಉತ್ಪತ್ತಿಯ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಮತ್ತು ನಾವು ಕೆಟಗರೈಸ್ ಮಾಡ್ತೀವಿ. ಹಾಗಾದ್ರೆ ಅದರೊಳಗೆ ಏನಾಗ್ತದೆ, ಎರಡು ಉತ್ಪತ್ತಿಗಳನ್ನು ನಾವು ಕಾಣ್ತೇವೆ. ಒಂದು ಆಂತರಿಕ ಉತ್ಪತ್ತಿ, ಇನ್ನೊಂದು ಬಾಹ್ಯ ಉತ್ಪತ್ತಿ. ಅಂದರೆ ಒಂದು ಹಣಕಾಸಿನ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಅಥವಾ ಬಂಡವಾಳವನ್ನು ಆರ್ಗನೈಜೇಷನ್ ಅಂದರೆ ವ್ಯವಹಾರದ ಒಳಗಿನಿಂದಲೇ ನಾವು ಸೃಷ್ಟಿ ಮಾಡ್ಕೊಂಡು ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಆಂತರಿಕ ವ್ಯವಹಾರದ ಮೂಲಗಳು ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಜಾಸ್ತಿ ಇದನ್ನು ಏನು ಕ್ರೆಡಿಟ್ ಸೇಲ್ ಮಾಡಿರ್ತಾರಲ್ಲ ಅಂಥದ್ರಿಂದ ಏನು ಮಾಡ್ತಾರೆ, ಆ ಹಣವನ್ನು ರಿಸೀವ್ ಮಾಡೋದ್ರ ಮುಖಾಂತರ ಅದೇ ಹಣವನ್ನು ಆರ್ಗನೈಜೇಷನಲ್ಲಿ ಹೊಳ್ಳಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಳ್ತಾರೆ. ಹೌದಾ? ಹಾಗಾದರೆ ಇಲ್ಲಿ ಹೆಚ್ಚಿನ ಒಂದು ಸೀಮಿತ ಒಂದು ಅವಶ್ಯಕತೆಗಳನ್ನು ಮಾತ್ರ ಇದೇನಾಗ್ತದೆ, ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಏನಾದರೂ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಬೇಕಾಯಿತು, ಈ ಹಣ ನಮಗೆ ಸಫಿಷಿಯೆಂಟ್ ಆಗಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ ಸಂಸ್ಥೆಯ ಹೊರಗಿನಿಂದ ಸಾಲವನ್ನು ಅಥವಾ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಅಥವಾ ಹಣವನ್ನು ನಾವೇನು ಮಾಡ್ತೀವಿ, ಉತ್ಪತ್ತಿಯನ್ನು ಮಾಡ್ಕೊಳ್ತೀವಿ. ಹಾಗಾದ್ರೆ ಆ ಹಣವನ್ನು ನಾವು ಯಾರಿಂದ ಪಡಿತೀವಿ ಅಂತಂದರೆ ಪೂರೈಕೆದಾರರಿಂದ ಇರ್ಬೋದು ರೀ, ಅಥವಾ ಸಾಲ ಕೊಡೋರಿಂದ ಇರ್ಬೋದು, ಅಥವಾ ಹೂಡಿಕೆ ಮಾಡೋರಿಂದ ನಾವೇನು ಮಾಡ್ತೀವಿ, ಆ ಬೇಕಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದ ಒಂದು ಹಣವನ್ನು ನಾವೇನು ಮಾಡ್ತೀವಿ, ಸಂಗ್ರಹಿಸ್ತೀವಿ. ಹಾಗಾದರೆ ಆ ದೊಡ್ಡ ಪ್ರಮಾಣ ಹಣ ಏನಾಗ್ಯದಪ್ಪ, ಈ ಆಂತರಿಕ ಹಣಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಬಹಳ ಕಾಸ್ಟ್ಲಿ ಆಗ್ತದೆ. ಇಲ್ಲೂ ಕೂಡ ಏನಾಗ್ತದೆ, ನಾವು ಕೆಲವೊಂದು ಸಲ ಬಡ್ಡಿಯನ್ನು ಕಟ್ಟಬೇಕಾಗ್ತದೆ. ಹೌದಾ? ವಾಣಿಜ್ಯ ಬ್ಯಾಂಕುಗಳಿಂದ ಇರ್ಬೋದು ರೀ, ಅಥವಾ ಸಾಲ ಪತ್ರಗಳು. ಈಗ ಸಾಲ ಪತ್ರನ ನಾವು ಸಾರ್ವಜನಿಕರಿಗೆ ಇಶ್ಯೂ ಮಾಡಿದ್ವು ಅಂತಂದ್ರೆ ಅಲ್ಲಿ ಆ ಸಾಲ ಪತ್ರವನ್ನು ಅವ್ರು ಪರ್ಚೇಸ್ ಮಾಡ್ತಾರೆ, ನಮಗೆ ಸಾಲವನ್ನು ಕೊಟ್ಟಿರ್ತಾರೆ. ಹಾಗಾದ್ರೆ ಅದ್ರ ಮ್ಯಾಗೆ ಏನಿರ್ತದೆ ರೀ, ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ನಾವು ಪ್ರತಿ ವರ್ಷ ಅಷ್ಟು ಬಡ್ಡಿಯನ್ನು ನಾವೇನು ಮಾಡಬೇಕಾಗ್ತದೆ, ಕಟ್ಟಲೇ ಬೇಕಾಗ್ತದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಇದೆಲ್ಲ ಏನಪ್ಪ ಅಂತಂದರೆ ವ್ಯವಹಾರದ ಹಣಕಾಸಿನ ಮೂಲಗಳ ಒಂದು ಏನಾಗ್ಯದ, ವರ್ಗೀಕರಣ ಆಗ್ಯದ. ಹಾಗಾದರೆ ಈ ವರ್ಗೀಕರಣದಲ್ಲಿ ನಾವೇನು ನೋಡಿದ್ವಿ, ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣದ ಅವಶ್ಯಕತೆಗಳನ್ನು ಯಾವ ಮೂಲಗಳಿಂದ ಅದು ಪಡಿಕೊಳ್ಬೋದು, ಆ ಮೂಲಗಳನ್ನು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ. ಅದರಲ್ಲಿ ಮೇನಾಗಿ ಅವಧಿಯ ಆಧಾರದ ಮೇಲೆ ಮಾಡಿದಾರ, ಮಾಲೀಕತ್ವದ ಆಧಾರದ ಮೇಲೆ ಮಾಡಿದಾರ, ಉತ್ಪತ್ತಿಯ ಆಧಾರದ ಮೇಲೆ ಮಾಡಿದಾರ. ಹಾಗಾದರೆ ಅವಧಿಯ ಆಧಾರದ ಮೇಲೆ 3 ಟೈಪ್ಸ್ ಬರ್ತಾವೆ. ಒಂದು ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ ಅಂಥೇಳಿ. ಮಾಲೀಕತ್ವದ ಆಧಾರದ ಮೇಲೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ ಅಂಥೇಳಿ. ಇನ್ನು ಉತ್ಪತ್ತಿಯ ಆಧಾರದ ಮೇಲೆ ಆಂತರಿಕ ಮೂಲ ಮತ್ತು ಬಾಹ್ಯ ಮೂಲ ಅಂತ ನಾವೇನು ಮಾಡ್ತೀವಿ, ಮೂಲಗಳನ್ನು ಕಾಣ್ತೇವೆ. ಹಾಗಾದರೆ ಇದರ ಮೊದಲನೇದಾಗಿ ಅವಧಿಯ ಆಧಾರದ ಮೇಲೆ ದೀರ್ಘಾವಧಿ ಮೂಲಗಳು ಏನೈತಲ್ಲ, ಯಾವಾಗ ಕಂಪನಿಗೆ 5 ವರ್ಷಕ್ಕಿಂತ ಹೆಚ್ಚು ಹಣದ ಅವಶ್ಯಕತೆ ಇತ್ತಂದರೆ ಆವಾಗ ದೀರ್ಘಾವಧಿ ಮೂಲಗಳಿಂದ ಹಣವನ್ನು ಅದೇನು ಮಾಡ್ತದ, ಪಡಿತದ. ಒಂದು ವ್ಯವಹಾರಿ ಸಂಸ್ಥೆ ಇದ್ದಿದ್ದು ಅಂದರೆ ಷೇರು ಮತ್ತು ಸಾಲ ಪತ್ರಗಳಿರ್ಬೋದು, ದೀರ್ಘಾವಧಿಯ ಒಂದು ಸಾಲಗಳನ್ನು ಒಂದು ಹಣಕಾಸಿನ ಸಂಸ್ಥೆಗಳಿಂದ ರಿಸೀವ್ ಮಾಡ್ಕೊಳ್ತದ. ಇನ್ನು ಮಧ್ಯಮಾವಧಿ ಅಂದರೆ 1 ವರ್ಷಕ್ಕಿಂತ ಹೆಚ್ಚು ರೀ ಮತ್ತು 5 ವರ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಮಧ್ಯಮಾವಧಿ ಸೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತದ. ಹಾಗಾದರೆ ಇಲ್ಲಿ ಏನು ಮಾಡ್ತದ, ಪಬ್ಲಿಕ್ ಡೆಪಾಸಿಟ್ ಅಂದರೆ
ಸಾರ್ವಜನಿಕ ಠೇವಣಿಗಳಿರ್ಬೋದು ರೀ, ಅಥವಾ ಕಮರ್ಷಿಯಲ್ ಬ್ಯಾಂಕ್ನಿಂದ ಸಾಲ ಇರ್ಬೋದು, ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯೋದ್ರ ಮುಖಾಂತರ ಫುಲ್ಫಿಲ್ಮೆಂಟ್ ಮಾಡ್ಕೋತದ. ಇನ್ನು ಶಾರ್ಟ್ ಟರ್ಮ್ ಸೋರ್ಸ್ ಒಳಗೆ ಇಲ್ಲಿ ಲಾಂಗ್ ಟರ್ಮ್ ಸೋರ್ಸ್ನಿಂದ ದೀರ್ಘಾವಧಿಯೊಳಗೆ ಏನು ಕಲೆಕ್ಟ್ ಮಾಡ್ತಿತ್ತಲ್ಲ ಅದನ್ನು ಫಿಕ್ಸ್ಡ್ ಅಸೆಟ್ಸನ್ನು ಪರ್ಚೇಸ್ ಮಾಡಲಿಕ್ಕೆ, ಸ್ಥಿರಾಸ್ತಿಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅದೇನು ಮಾಡ್ತದ, ಯೂಸ್ ಮಾಡ್ಕೊಳ್ತದ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಸೋರ್ಸ್ ಒಳಗೆ ಏನಾಗ್ತದೆ, ಸೀಸನ್ ಬೇಸ್ ಏನಾರ ಬಿಸ್ನೆಸ್ ಇತ್ತಪ್ಪ ಅಂದರೆ ಅವಾಗ ಇದೇನಾಗ್ತದೆ, ಒಂದು ವರ್ಷದಷ್ಟು ಅದ್ರದ್ದು ಹಣದ ಒಂದು ಏನಿರ್ತದೆ ಅವಶ್ಯಕತೆ ಐತೆ ಅಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಅಲ್ಪಾವಧಿ ಹಣಕಾಸಿನ ಮೂಲಗಳಂತ ಹೇಳ್ತೇವೆ. ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮಾಲೀಕತ್ವದೊಳಗೆ ಒಂದು ಓನರ್ಸ್ ಅಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿ. ಮಾಲೀಕರೇ ಹಣವನ್ನು ಹೂಡಿಕೆ ಮಾಡಿದ್ರಪ್ಪ ಅಥವಾ ಅಷ್ಟು ಏನ್ರಿ ರಿಕ್ವೈರ್ಡ್ ಇತ್ತಂದರೆ ಅದ್ರ ಮಾಲೀಕರ ಮಾಡ್ತಾರೆ. ಹೆಚ್ಚಾಗಿ ಇಲ್ಲಿ ಶೇರ್ಸ್ಗಳನ್ನು ಮತ್ತು ಉಳಿಸಿಕೊಂಡ ಗಳಿಕೆಗಳನ್ನು ಮರು ಹೂಡಿಕೆ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್ ಬಾರೋಡ್ ಫಂಡ್ ಒಳಗೆ ಏನಾಗ್ತದೆ, ಹೊರಗಿನಿಂದ ಏನು ಮಾಡ್ತಾರೆ, ಸಾಲದ ರೂಪದಲ್ಲಿ ಹಣವನ್ನು ಪಡೆದು ತಮಗೆ ಬೇಕಾದಂಥ ಹಣದ ಅವಶ್ಯಕತೆಯನ್ನು ಫುಲ್ಫಿಲ್ಮೆಂಟ್ ಮಾಡ್ಕೋತಾರೆ. ಎಕ್ಸಾಂಪಲ್ ಏನ್ರಿ ಇದಕ್ಕೆ, ಶೇರ್ಸ್ಗಳನ್ನು ಮತ್ತು ಡಿಬೆಂಚರ್ಸ್ಗಳನ್ನ ಇಲ್ಲಿ ಏನು ಮಾಡ್ತದೆ, ಪಬ್ಲಿಕ್ ಇಶ್ಯೂ ಮಾಡ್ತದೆ, ಪಬ್ಲಿಕ್ ಡೆಪಾಸಿಟ್ಸ್ಗಳನ್ನು ಕಲೆಕ್ಟ್ ಮಾಡ್ತದೆ, ಆಮೇಲೆ ವ್ಯಾಪಾರಿ ಸಾಲವನ್ನು ಪಡಿತದ. ಈ ಎರವಲು ನಿಧಿದ ಏನು ಒಂದು ಡ್ರಾಬ್ಯಾಕ್ ಅಂತಂದ್ರೆ ಇದು ನಿರ್ದಿಷ್ಟ ಅವಧಿ ಮತ್ತು ನಿರ್ದಿಷ್ಟ ಬಡ್ಡಿ ದರವನ್ನು ಏನಾಗಿರ್ತದೆ, ಒಳಗೊಂಡಿರ್ತದೆ. ಇನ್ನು ಉತ್ಪತ್ತಿ ಆಧಾರದ ಮೇಲೆ ಎರಡು ರೀತಿಯಾದಂಥ ಒಂದು ಕ್ಲಾಸಿಫಿಕೇಶನ್ ನೋಡ್ತೇವೆ ನಾವು. ಒಂದು ಆಂತರಿಕ ಉತ್ಪತ್ತಿ, ಇನ್ನೊಂದು ಬಾಹ್ಯ ಉತ್ಪತ್ತಿ ಅಥವಾ ಬಾಹ್ಯ ಮೂಲ ಅಂತ ಹೇಳ್ತೀವಿ. ಯಾವಾಗ ಹಣದ ಅವಶ್ಯಕತೆ ನಮ್ಮ ಆರ್ಗನೈಜೇಷನ್ ಒಳಗೆ ನಾವು ಜನ್ರೇಟ್ ಮಾಡುವಂಗಿತ್ತು, ಕ್ರಿಯೇಟ್ ಮಾಡುವಂಗಿತ್ತು ಅಂದ್ರೆ ಅದನ್ನು ನಾವು ಇಂಟರ್ನಲ್ ಅಂತ ಹೇಳ್ತೀವಿ. ಅಥವಾ ಅಷ್ಟೇ ಹಣ ನಮಗೆ ಸಫಿಷಿಯೆಂಟ್ ಆಗಲಿಲ್ಲ ಅಂದ್ರೆ ನಾವು ಹೊರಗಿನಿಂದನೂ ಏನು ಮಾಡ್ತೀವಿ, ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಳ್ತೀವಿ. ಅಥವಾ ಬೇರೆಯವರಿಂದ ಅಂದರೆ ಕಸ್ಟಮರ್ಸಿಂದ ಇರ್ಬೋದು, ಇನ್ವೆಸ್ಟರ್ಸಿಂದ ಇರ್ಬೋದು, ಅಥವಾ ಸಾಲ ನೀಡೋರಿಂದ ಏನು ಮಾಡ್ತೀವಿ, ಹಣವನ್ನು ತೊಗೊಳ್ತೀವಿ. ಇಂಟರ್ನಲ್ ಸೋರ್ಸ್ಗೆ ಕಂಪೇರ್ ಮಾಡಿದರೆ ಆ ಎಕ್ಸ್ಟರ್ನಲ್ ಸೋರ್ಸ್ ಏನಾಗಿದೆ ರೀ, ಕಾಸ್ಟ್ಲಿ ಆಗ್ಯದ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಎದಕ್ಕೆ ಸಂಬಂಧಪಟ್ಟಂತೆ ಅಂತಂತಂದರೆ ಒಂದು ವ್ಯವಹಾರಿ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಯಾವ ರೀತಿಯ ಹಣಕಾಸಿನ ಒಂದು ಮೂಲಗಳನ್ನು ವರ್ಗೀಕರಣ ನಾವೇನು ಮಾಡಿದ್ವಿ, ನೋಡಿದ್ವಿ. ಹಾಗಾದರೆ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗ್ಯದ ರೀ. ಯಾಕಂದರೆ ನಿಮ್ಮ ಸೆಕೆಂಡ್ ಇಯರ್ ಒಳಗೆ ಹಣಕಾಸಿನ ನಿರ್ವಹಣೆ ಚಾಪ್ಟರ್ ಒಳಗೆ ಏನು ಬರ್ತದಲ್ಲ, ಇದು ಬೇಸಿಕ್ಸ್ ನಿಮ್ಗೆ ಗೊತ್ತಿತ್ತಂದ್ರೆ ಅಲ್ಲಿ ಬರ್ತಕ್ಕಂಥ ಟಾಪಿಕ್ಸ್ ಈಸಿಯಾಗಿ ತಿಳಿತಾವ. ಇಲ್ಲಿಲ್ಲ ಅಂದರೆ ತಿಳಿಯಂಗಿಲ್ಲ. ಅಲ್ಲಿ ನೀವು ಏನು ಕಲಿತೀರಿ ಅಂದರೆ ಇವೇನು ಸೋರ್ಸಸ್ ನೋಡಿದಿರಲ್ಲ, ಈ ಸೋರ್ಸ್ ಒಳಗೆ ಒಂದು ಬಿಸ್ನೆಸ್ ಇದ್ದಿದ್ದ ಯಾವ ಸೋರ್ಸನ್ನು ತೊಗೊಂಡ್ರೆ ಅದಕ್ಕೆ ಏನಾಗಿದೆ, ಬೆನಿಫಿಷಿಯರಿ ಆಗ್ಯದ. ಹಾಗಾದರೆ ಯಾವ ಸೋರ್ಸಿಗೆ ತೊಗೊಳೋದು ಮುಂದೆ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾವ ಅಥವಾ ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು ನಾವು ಡಿಸಿಷನ್ಸ್ಗಳನ್ನು ತೊಗೊಳ್ಬೇಕು ಅನ್ನೋದನ್ನು ಅಲ್ಲಿ ಕಲಿತೀರಿ. ಹೌದಾ? ಹಾಗಾದರೆ ನೀವು ಅದು ನಿಮಗೆ ಚೆನ್ನಾಗಿ ತಿಳಿಬೇಕಂತಂದರೆ ಈ ಕಾನ್ಸೆಪ್ಟ್ಸ್ ಅಂದರೆ ಏನು, ಇಂಟರ್ನಲ್ ಅಂದ್ರೇನು, ಎಕ್ಸ್ಟರ್ನಲ್ ಅಂದ್ರೇನು, ಪೀರಿಯಡ್ ಬೇಸ್ ಮೇಲೆ ಹೆಂಗೆ, ಓನರ್ಸ್ ಫಂಡ್ ಅಂದ್ರೇನು, ಬಾರೋಡ್ ಫಂಡ್ಸ್ ಅಂದ್ರೇನು, ಇಂಟರ್ನಲ್ ಅಂದ್ರೇನು, ಎಕ್ಸ್ಟರ್ನಲ್ ಅಂದ್ರೇನು, ಇವೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಐಡಿಯಾ ಇತ್ತಂದರೆ ಅಲ್ಲಿ ಭಾಳ ಬೇಗ ಏನಾಗ್ತದೆ ರೀ, ಕಾನ್ಸೆಪ್ಟ್ಸ್ ಕ್ಯಾಪ್ಚರ್ ಆಗ್ತದೆ. ಇಲ್ಲಿಲ್ಲ ಅಂತಂದರೆ ಕ್ಯಾಪ್ಚರ್ ಆಗಂಗಿಲ್ಲ. ಓಕೆ, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಸೆಕೆಂಡ್ PU. ನಾ ಹೇಳೋದು ನಿಮಗೆ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ the classification of the sources of funds. Today we have to discuss on the topic of classification of sources of funds under the mainly three sources. The first one, period basis, long term, medium term, short term. Second one, ownership basis, owners funds, borrowed funds. Third one, sources of generation basis, internal source, external source. Okay, this is all about the. Good morning student, welcome to the business study class of PUC first year. Today I am going to deal with the topic of classification of the source of funds. In the last class we are discussing on the topic of the business finance under the what is business and what is finance and what is business finance, why the finance is needed for the every business organization. Here the business finance means the finance which is required for performing of the business activity, so that is called as a business finance. Here the finance is needed for the business for purchasing of the fixed assets. It may land, plant, machinery, equipments, okay, etc., as well as the for meeting the day-to-day operation or the meeting the expenses in relating to the daily
operations or the activity. So the finance is very essential for every business organization. Here the need of financial business in the form of two types. One is a fixed capital and another one is a working capital. Okay, dear students, these topics are already completed. Next we move towards the classification of the business source. It means the funds or the finance which is required for every business organization, in which source the firm is collected. That is called as a classification of the sources of funds. Here there are mainly three bases the funds or the finance is collected by every business organization: on the basis of period basis, on the basis of ownership basis, the third one on the basis of generation. Under the period basis, there are three categories. One is a long term, second one is a medium term, third one is a short term. On the basis of ownership, there are two types. One is a owner's fund, second one is a borrowed fund. The third one, generation basis, means the funds or the finances is raised within the organization or outside the organization. So these are the three bases of the collection or the sources of the funds or the finances. Let us see the next, the in-depth explanation about the each source. Here the first one, on the basis of period basis, there are three types. Under the first one, long term source, if any business organization is needed the funds for a period of exceeding 5 years, or it is also called as a more than 5 years, so such finance is collected in the form of long term. So the why, in which source or the which things the firm is collected the finance is mainly there are 3 to 4 types. One is a through shares and debentures are issued to the public for raising of the long term source. The second one, long term borrowings and the loans raised from the financial institutions. Okay, these are the sources of raising the long term finance. Here when a company is needed of the finance for the more than 5 years, such source are called as a long term source. The sources of long term source, that is a shares, debentures, long term borrowings, loans from the financial institution. The second one, medium term source, when a company is needed finance or the funds for more than 1 year and less than 5 years. Such finance is called as a medium term finance, and this finance is collected through a commercial papers or the commercial banks and the public deposits, lease financing, the next the loans from the financial institutions. Okay, in a medium term, when a company is needed the finance for more than 1 year and less than 5 years, such finance is called as a medium term, and this finance is collected through borrowings from the commercial banks and receiving the deposits from the public and the lease financing and the loans from the financial institution. The third one, short term finance. Here the short term finance, if a company is needed the finance for the less than 1 year or not exceeding of the 1 year, so that source is called as a short term source. Here the short term source may be collected, or the sources of short term, that is a account receivables, and here the business can issue the interim dividend and the inventories. Okay, these are the sources of short term finance. Dear students, on the basis of period basis, there are three types. One is a long term source, medium term source and short term source, and these sources is based on the peer. So that's why it is called as a period basis, the classification of the business finance. The second one, on the basis of ownership, they are classified into two types of the sources of finance. One is a
owner's fund, second one is a borrowed fund. Here the owner's funds means that funds or the finance is invested by its owners of an enterprise in a sole proprietorship and the partnership. The entire investment is made by the owners, but in other organizations or the companies are included the sources of the owners fund, that is a issuing of the equity shares and retained earnings. Okay, these are the called as a owners funds. The second one, the borrowed funds. Here the borrowed funds means the funds which is required for business organization is raised through a loans or the borrow from the other parties. Here the sources of the borrowed funds, that is loans from the commercial banks, or it may raise the funds from the financial institution for issuing of debentures to the public and collects the deposits from the public as well as the trade credit. Okay, these sources are the funds provided for the specified period. Okay, that is called as a borrowed fund. In a borrowed fund, whatever the amounts raised from the financial institutions and the commercial bank for the specified period or the specific period, on that amount the company should pay a specified rate of interest. It is a mandatory. If a company is bear the loss or the company can earn the low profit or the low margin, on that time it is difficult to every business organization for repayment of the borrowed funds and the repayment of the interest amount. This is one of the negative point of the borrowed funds. Here in the ownership basis there are two types sources of finance. One is the owners funds. In the owners funds, the funds are invested by the owners in a sole proprietorship and the partnership. The owners are invested their money, but in case of any company, the sources of owners funds, that is the issuing of equity shares to the public and the whatever the earnings earned by the business organization, that earnings is reinvested into a production activity. So that is called as a retained earnings. The next one, in the borrowed funds, the funds are raised from the other source or the other third party, that is in the form of loans or the borrow from the any financial institutions. Here the loan from commercial bank or the loan from financial institutions and issue of debentures and the public deposits, trade credits, okay, for the specific period with the specified rate of interest. There are two types in the ownership basis. The next one, on the basis of generation basis, there are mainly two sources of finance. One is the internal source and the other one is the external source. In an internal source, the company whatever the funds is required, that is generated within the organization, that is called as a internal source. In an internal source, the funds can collected in the form of any account receivables or the any credit sales by a business organization, that funds is collected by the business, and the disposing of surplus inventory, pledging of back into the profit. Okay, these are the internal sources of finances on the basis of generation. The second one, external sources. In the external sources, it's the funds which is required by a business organization is collected by the outside of an organization. Then question arises, who give the or the funds is collected in whom, or the funds or the finances which is raised from the customers and lenders and investors. Here the funds are generated or raised from the customers, lenders and investors, so that is called as a external source. Here compared to the internal source and the external source, the external source is a costly, because the whatever the funds is collected by the outsiders, it may high cost from the point of organization. Sometimes it is difficult to a business organization for the repayment of external source.
Okay, dear students, this is all about the sources of the business finance. Under the classification of sources of business finance, there are mainly here the classification of sources of finance means the whatever the funds which is needed by the business organization, in which source or the in which alternative the funds or the finance raised by business organization, that is called as the sources of funds under the mainly three bases. One is a period basis, second one is a ownership basis, third one is a sources of generation. Under the period basis there are three types. One is a long term, second one is a medium term, then third one is a short term. On the basis of ownership, the first one is a owner's fund, second one is a borrowed fund. The next one on the basis of generation, internal source and external source. Here on the basis of period basis, here the classification made on the basis of requirements of funds or the finance by business organization on the basis of the years, that is called as a in a long term. If a company is needed more than 5 years, that is called as a long term. If the company is needed for more than 1 year and less than 5 years, that is called as a medium term. In a short term, if a company is needed or the required for money for the less than 1 year, that is called as a short term. The second one on the basis of ownership, the funds is invested by an owners or the it's raised from the outsiders, that is called as a ownership basis, the owners funds and borrow funds. The third one on the basis of generation, there are two sources. One is a internal source and external source. If whatever the funds required business organization is it generated within the organization, that is called as a internal source. If the funds is generated outside the organization, that is called as a external source. Okay, dear students, the next one, period basis. On the basis of period basis, if the company is needed for exceeding of 5 years, that is called the long term source. The long term source is collected the form of issuing of shares and debentures and the long term borrowings and loans from the financial institution. If the company is needed finance for more than 1 year, less than 5 years, these funds or the finance is collected for borrowing money or the loans from commercial banks and public deposits, and these financing loans from the financial institutions. The next one, short term source. Here the short term source, here the company is needed for money for the not exceeding of 1 year or less than 1 year, that is called the short term source. Here on the basis of ownership, the funds are invested by the owners, that is called as the owners fund. The funds are collected from the outsiders or in the form of loans and borrowings, that is called as the borrowed funds. The next one on the basis of generation, if the company generated the funds required by business organization within the organization, that is called as the internal source. If the company is collected whatever the funds from the outsiders, that is called as a external source. Dear students, this is all about the classification of the sources of funds. I hope you clear, and this is a very important topic for the next year chapter, that is a financial management. You are going to deal with the in the second PU, that is what are the factors to be considered whenever you are going to choose a sources of finance. That topics you are in-depth detail information in the second PU, but this is a basic idea of the sources of funds. I hope you have to cleared about the today concept. So today we have discussed on the topic of classification of the sources of funds on the basis of three basis. One is a here ownership base, period base and generation base. Okay, I hope you have to clear about the today concepts. We see the